ನೋಡು ಸುಪ್ರೀತ್, ಇವತ್ತು ಸ್ವಲ್ಪ ಹುಷಾರಾಗಿರ. ಏನು ಇದು ಮಾಡಕ್ಕೆ ಹೋಗಬೇಡ. ನಿನ್ನೆ ನಿಮ್ಮ ಮಾವ ಬೈದಾರ ನಿನ್ನ ಮನೆಯಿಂದ ಹೊರಗೆ ಹಾಕಂತೇಳಿ. ಹಾಂ, ಅದಕ್ಕೆ ಆದ್ರೆ ನಾನು ಏನೋ ಒಂದು ಹೇಳಿ ರಮೇಶ ಸುಮ್ಮನೆ ಮಾಡಿದ್ದಾನೆ. ಇವತ್ತು ನೀನೇನಾದರೂ ಜಗಳ ಮಾಡಿದಿ, ಅದು ಇದು ಮಾಡಿದೆ ಅಂದ್ರೆ ನನಗೆ ಯಾಕೋ ಅವತ್ತು ನನಗೆ ಬಿದ್ದಿತ್ತಲ್ಲ ಕನಸು, ಅದು ಕರೆ ಆಗ್ತದ ಅಂತ ಅನ್ಸಾಕತ್ತದ. ಹುಷಾರ್ದಾಗ ಇರ. ಅದು ಇದು ಏನು ಕಿತಾಪತಿ ಮಾಡಕ್ಕೆ ಹೋಗಬೇಡ. ಆಕಿ ತಂಟೆಗೆ ಹೋಗಬೇಡ ಏನ. ಸರಿ ಅಕ್ಕ, ಮಾವ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನಂತಂದ್ರು. ಹಂಗಾದ್ರೆ ನಾನು ಹೋಗ್ತೇನೆ ಬಿಡಕ್ಕ. ಸುಮ್ಮನೆ ಇಲ್ಲಿದ್ದ ಅವರಾಗೆ ಹೊರಗೆ ಹಾಕೋದ್ಕಿನ್ನ ನಾನು ಹೋಗೋದ ಚಲೋ. ಸುಮ್ಮನೆ ನಾನು ಇಲ್ಲಿದ್ರ ಮಾಡೋದ್ರ ಏನೈತಿ, ಏನೇ ಇದ್ರು ನೀನೇ ಮಾಡ್ಕೊ, ನಿನ್ನಿಷ್ಟ. ನಾನು ಬರ್ತೇನೆ ಹಂಗಾರ. ಯಾಕೆ ಹೋಗಕ್ಕೆ ನಿಂತೇನ? ನೋಡು, ಹಂಗೆ ಹೋಗ್ಬೇಡ. ಇನ್ನೊಂದು 2 ದಿನ ಇರು. ಬಂದಿದ್ದಿಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ಹೋಗು. ಆಮೇಲೆ ಮತ್ತೆ ನಿನ್ನ ಹೊಳೆ ಮಳೆ ಬರೋಕ್ಕಾಗ್ತದನ? ಆರಾಮ್ ಕೆಲಸ ಮುಗಿಸ್ಕೊಂಡು ಹೋಗು. ಮತ್ತು ನೋಡ್ರಿ, ಮಾವ ಹಂಗಂತಾನಂತಿದಿ, ಈಗ ನೋಡಿದ್ರೆ ಇದು ಹೋಗಂತಿದಿ. ಏನು ಮಾಡ್ಬೇಕಂತ ನನಗಂತೂ ತಿಳಿಯೋ ನಾವು ಆತು ಅಂದ ನಿಮ್ಮ ಮಾವ. ಆದ್ರೆ ನೀನು ಹಂಗೆ ಮಾಡೋಕೆ ಹೋಗ್ಬೇಡ ಅಂತ ನಾನು ಹೇಳತ್ತ ನಿನಗೆ ಏನ. ಸರಿ ಆಯ್ತು ತಗೋ. ಅಲ್ಲ, ಮಾವ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಂತಂದ, ಅದು ಅಕ್ಕಿ ಸಲುವಾಗಿ. ಇವತ್ತಕ್ಕಿನ ನಾನು ಸುಮ್ಮನೆ ಬಿಡಂಗಿಲ್ಲ. ಈ ಸಗಣಿ ಎಲ್ಲ ಬಳದು ಹೋಗಿರಾಗ ಸೀರೆ ಎಲ್ಲ ಹೊಲಸು ಹಾಕಿರ್ಬೇಕು ನಂದು. ಅದ್ರ ಮೊದಲೇ ಬಿಳಿ ಸೀರೆ ಉಟ್ಕೊಂಡು ನಾನು ಬೇರೆ ಇವತ್ತು ಎಲ್ಲ ಹೊಲಸಾಗ್ತತೆ ಏನೋ. ಓಹೋ, ಶಗನಿ ಹೋಗ್ಯಾತಾಳೇನ? ಹೋಗಿಲಿ ಮಾಡ್ತಾನೆ ಈಕಿಗೆ ಇವತ್ತು ಸರಿಯಾಗಿ. ನನ್ಗೆ ಏನೇನೋ ಸುಳ್ಳು ಹೇಳ್ತೀಯಲ್ಲ, ನಮ್ಮ ಅಕ್ಕನ ಮುಂದೆ ಸುಳ್ಳು ಹೇಳಿ ನೀನು ಒಳ್ಳೆ ಕಾಯಕ್ಕೆ ನೋಡಿದಿಲ್ಲ. ಇವತ್ತೈದು ನಿನಗೆ ಮಾರಿ ಹಬ್ಬ. ಬಾ ಒಂದೀಟ. ನೀವೇನು ಮಾಡತ್ತೀರಿ ಇಲ್ಲಿ? ಯಾಕೆ ಬಂದ್ರಿ? ಇದು ನಮ್ಮ ಅಕ್ಕನ ಮನೆ. ನಾನು ಎಲ್ಲಿ ಬೇಕಾದ್ರೆ ಅಡ್ಡಾಡ್ತಾನೆ. ನೀನು ಪರ್ಮಿಷನ್ ತೊಗೋಬೇಕೇನು? ನಾನು ಎಲ್ಲಿ ಅಡ್ಡಾಡಕ್ಕೋ? ಏನು ನಾನು ನೀನು ಎಲ್ಲೆಲ್ಲ ಅಡ್ಡಾಡಕತ್ರ ನಿನಗೆ ಹೇಳಿ ಹೋಗ್ಬೇಕೋ? ನೀನೇನು ಹೇಳ್ತೇನ? ಎಲ್ಲಿ ಹೋಗಕತ್ರ, ಎಲ್ಲಿ ಬರಕತ್ರ ನಿನಗೆ ಹೇಳಿ ಹೋಗಾಕ, ಎಲ್ಲ ನಿನಗೆ ಹೇಳಿ ಮಾಡಕ? ಹಾಂ ನೋಡ್ರಿ, ನೀವು ಇಲ್ಲಿ ಯಾಕೆ ಬಂದ್ರಿ? ನಾನು ಶಗನಿ ಬಳಿಯಲ್ಲೇ ನೀವು ಯಾಕೆ ಬಂದ್ರಿ ಅಂತ ನಾನು ಅಷ್ಟೇ ಕೇಳಿ ನಿಮ್ಮನ್ನು. ಏನದು ನಿಮ್ಮ ಹೆಂಡತಿಗೆ ಅದು ಇದು ಅಂತ ಏನೋ ಭಾಳ ಮಾತಾಡತ್ತೀರಿ. ನೋಡ್ರಿ, ಎಷ್ಟಿರಬೇಕು ಅಷ್ಟೇ ಇದ್ಬಿಡ್ರಿ. ಸುಮ್ಮನೆ ನನ್ನ ತಂಟೆಗೆ ನೀವು ಬರಕ್ಕೆ ಹೋಗ್ಬೇಡ್ರಿ. ನಿನ್ನ ತಂಟೆಗ ಯಾವ ಬರಾಕತ್ತಾನ ಅವನಿಗೆ ಹೇಳು. ನಿನ್ನ ತಂಟೆಗಲ್ಲ, ನಿನ್ನ ಉಸಾಬರಿಗೂ ಬಂದಿಲ್ಲ ನಾನು. ಸುಮ್ಮನೆ ನಾನು ದಾಟಿ ನನ್ನ ಪಾಡಿಗೆ ನಾನು ಹೊರಗೆ ಹೊಂಟಾನೆ. ನೀನು ಕೆನಕಿ ಜಗಳ ತೆಗಿಬೇಕನ್ನಕತ್ತೆ ನನ್ನ ಜೊತೆ. ಹಾಂ, ನಮ್ಮ ಅಕ್ಕನ ಮುಂದೆ ಸುಳ್ಳು ಹೇಳ್ತಿದ್ದಿ. ಹಾಂ, ನಮ್ಮ ಅಕ್ಕನ ಮುಂದೆ ಸುಳ್ಳು ಹೇಳಕ್ಕೆ ನಾಚಿಕೆ ಬರಂಗಿಲ್ಲ ನಿನಗೆ? ನಾನು ಸುಳ್ಳು ಹೇಳಿದ್ನಿ, ನೀನು ಸುಳ್ಳು ಹೇಳಿದಿ. ನೀನೇನಂತ ಹೇಳಿದಿ? ನಾನು ಬಂದ ನಿನ್ನ ಮೇಲೆ ಬಿದ್ದನಂತ ಹೇಳ್ತಿದ್ದಿ. ನಾಚಿಕೆ ಬರಂಗಿಲ್ಲ ನಿನ್ನ ಜನ್ಮಕ್ಕೆ? ಹಾಂ, ನೀನು ಬಂದ ನನ್ನ ಮೇಲೆ ಬೀಳೋದಲ್ದ ನಾನು ಬಂದ ನಿನ್ನ ಮೇಲೆ ಬಿದ್ದನಂತಿದ್ದಿ. ಒಂದು ಹೆಣ್ಣು ಸ್ನಾನ ಮಾಡ್ಬೇಕಾದ್ರೆ ನೋಡ್ತಿಲ್ಲ, ಕದ್ದು ನೋಡ್ತಿಲ್ಲ, ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕೆ. ಅದನ್ನ ಬಿಟ್ಟು ಮತ್ತೆ ನನಗೆ ಹೇಳ್ತಾನೆ. ಸುಮ್ಮನೆ ಹೋಗು, ನನ್ನ ಕಡೆಯಿಂದ ಯಾವ್ದಕ್ಕೆ ಬಯಸ್ಕೋತಿದ್ದಿ? ನೀವು ಹೋಗಂಗ್ಬಿಡ್ದು, ನಾನೇನು ಹೋಗಕ್ಕೆ ನಿನ್ನ ಮನೆಗೆ ಬಂದಿಲ್ಲ. ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದ ನಾನು. ಇದು ಹೆಂಗೆ ನಿಮ್ಮ ಅಕ್ಕನ ಮನೆ ಆಯಿತು? ಹಂಗೆ ನನ್ನ ಮನೆಯೂ ಐತಿದ. ನೋಡಿ, ಸುಮ್ಮನೆ ಇದ್ದು ಬಿಡು. ನನಗೆ ಸುಮ್ಮನೆ ಸಿಟ್ಟು ತರ್ಸಕ್ಕೆ ಹೋಗಬೇಡ. ನನಗೆ ಸಿಟ್ಟು ಬಂದರೆ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ನೀನು. ಏನೋ ಮಾಡ್ತಿ? ನಾನು ಹೋಗ್ಲಿ ಬಿಡಂತ ಸುಮ್ಮನೆ ಬಿಟ್ರೆ ನನಗೂ ವಾಪಸ್ ಮಾತಾಡ್ತಿದ್ದೆ. ಹಾಂ, ಇವತ್ತು ನಿನ್ನ ಅಮ್ಮ, ಅಯ್ಯೋ ಅಮ್ಮ, ತಲೆ, ಅಯ್ಯೋ. ಏನೇ ಹಾಳದವಳ, ಅವಾಗಿಂದ ಹೇಳಕತ್ತಾನ ಸುಮ್ಮನಿರು ಅಂತಂದ್ರೆ ಹೆಚ್ಚು ಮಾಡ್ತಿದ್ದಿ. ಇನ್ನು ಎಷ್ಟು ದಿಮಾಕ್ ಆಡ್ಬೇಕಂತ ಅನ್ಕೊಂಡಿದ್ದೀನಿ ನೀನು. ಹಾಂ, ಇವತ್ತು ನಿನ್ನ ಸುಮ್ಮ ಬಿಡಂಗಿಲ್ಲ ನಾನು. ಮಾವ, ಸುಮ್ಮ, ಅತ್ತೆ, ಮಾವ, ಯಾರಾದರೂ ಕಾಪಾಡಿ ನನ್ನ. ಅಯ್ಯೋ, ನನ್ನ ಕೊಲ್ಲಕ್ಕೆ ನೋಡಕತ್ತಾನು. ಯಾರಾದರೂ ಕಾಪಾಡಿ. ನಾಟಕ ಮಾಡ್ತಿ. ಇವತ್ತು ನಿನಗೊಂದು ಗತಿ ಕಾಣಿಸ್ತಾನ. ಈ ಹೊಟ್ಟಿ ಮೇಲೆ ಕಾಲಿಟ್ಟೆ ಅಂದ್ರೆ ಇನ್ನು ಮುಂದೆ ನಿನ್ಗೆ ಯಾವತ್ತು ಮಕ್ಕಳಾಗಬಾರ್ದು. ಹಂಗೆ ಹಾಕಿ ತುಳಿತಾನೆ ನಿನ್ಗೆ ಕಚ. ಅಮ್ಮ, ಅಯ್ಯೋ ಶಿವನ, ಏನು ಮಾಡತ್ತಾನ ಇವನು? ಹಾಳಾದ ಇವಂಗೆ ಹೇಳಿದ ನೋಡು, ಆಕೆ ತಂಟೆಗೆ ಹೋಗಬೇಡ, ಸ್ವಲ್ಪ ಆಕಿನಿಂದ ದೂರ ಇರಂತೇಳಿ. ಏನು ಮಾಡಕತ್ತಾನ ಇವನು? ನನಗಂತೂ ಒಂದು ತಿಳಿದಂಗಾಗಿತ್ತಲ್ಲ. ಅಯ್ಯೋ ದೇವ್ರ, ಆಕೆಗೆ ಏನ್ರ ಆದ್ರೆ ನನ್ನ ಗಂಡ ಸುಮ್ಮನೆ ಬಿಡ್ತಾನೇನ? ನನ್ನ ಗಂಡ ಸುಮ್ಮನೆ ಬಿಡ್ಲಿ, ನನ್ನ ಮಗ ಸುಮ್ಮನೆ ಇರ್ತಾನ? ಬಿಡ್ಲಾ? ಸುಪ್ರೀತ, ಬಿಡ್ಲಾಕಿನ. ಬಿಡಾಕಿನ. ಅಕ್ಕ, ಸುಮ್ಮನೆ ಇರ್ ನೀನು. ಈಕಿ ಇವತ್ತು ನನಗೆ ಸುಮ್ಮನೆ ಬಿಡಂಗಿಲ್ಲಕಿನ. ಒಂದು ಗತಿ ಕಾಣಿಸ್ತಾನೆ ಈಕಿಗೆ. ನಾನು ಸುಮ್ಮನೆ ಅದನ್ನು ಅಂತ ಹೇಳಿ ನನಗೆ ಹೆಂಗೆಲ್ಲ ಮಾತಾಡ್ತಾಳ. ಹಾಳಾದಕ್ಕಿಂತ ತೊಗೊಂಡು ಬಂದ ಕಾಸು. ಅಯ್ಯೋ ಅತ್ತೆ, ಕಾಪಾಡಿ ನನ್ನ. ಅಮ್ಮ, ನನ್ನ ಹೊಟ್ಟೆ ತೊಳಿತಾ ಇದ್ದಾರೆ ಅತ್ತೆ. ನನಗೆ ತುಂಬ ನೋವ್ತಾ ಇದೆ ಅತ್ತೆ, ಕಾಪಾಡಿ ಅತ್ತೆ. ಸುಪ್ರೀತ್, ಸರಿತೋ ಇಲ್ವೋ ಇವಾಗ? ಇಲ್ಲ ಅಕ್ಕ, ಇವತ್ತು ಇವಳನ್ನ ಕೊಂದ ನಾನು ಇಲ್ಲಿಂದ ಹೋಗೋದು. ಬಿಡು ಹಾಳಾದವನ. ನಿನ್ನೊಳೆ ಇಟ್ಕೊಂಡ್ಬಿಟ್ನಿ ನಾನು. ನನ್ನ ಗಂಡ ಕಳ್ಸಂದಾಗ ಕಳಿಸಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿಗ? ಅಯ್ಯೋ ಅಕ್ಕ, ನನ್ನ ಹೊಡ್ಯಾಕತ್ತಿ? ಬಾಯಿ ಮುಚ್ಕೊಂಡು ನಿಂದ್ರು. ಹೇಳಾಕತ್ತನ ಮತ್ತೆ ಹಂಗ ಮಾಡ್ತಿದ್ದಿ? ಹಾಂ, ಹೇಳು ಮಧು, ಕೈತಾ. ಅಮ್ಮ, ನೀನೇ ಯಾಕೆ ಹಂಗೆ ವಾಪಸ್ ಮಾತಾಡ್ತಿದ್ದಿ? ನಿನಗೂ ಸುಮ್ಮನೆ ಇರೋಕ್ಕಾಗೋದಿಲ್ಲನ? ಹಾಂ, ಇಲ್ಲ ಅತ್ತೆ, ನಾನು ಅವ್ರಿಗೇನು ಮಾತಾಡಲಿಲ್ಲ. ನಾನಿನ್ನ ಸುಮ್ಮನೆ ಇದ್ನಿ. ಬಂದ ನನ್ನ ಜೊತೆ ಜಗಳ ತೆಗೆದ್ರು. ನಾನೇನು ಅಂದೆ, ನನ್ನನ್ನು ಭಯ ಹಾಕತ್ರು. ನಾನು ಸುಮ್ಮನೆ ಇದ್ರು ನನ್ನ ಕೆಲಸಕ್ಕೆ ಅಡ್ಡಿ ಬರಕತ್ರು.
ಬಿಡ್ತಾರೆ ಇಲ್ಲ ಅಂತ ಅಂದಿದ್ಕ ನನ್ನ ಬೈದ್ರು. ನಾನು ವಾಪಸ್ ಒಂದು ಮಾತು ಅಂದಿದ್ಕ ನನ್ನ ಜಾಡಿಸಿ ಹೋದ್ರು. ನಾನು ಅಲ್ಲಿ ಹೋಗಿ ಬಿದ್ರು ನನ್ನ ಎಬ್ಬಿಸ್ತ ಮತ್ತೆ ಬಂದ ನನ್ನ ಕಾಲು ತುಳಿದ್ರು. ನನ್ನ ಕಾಲು ತುಳಿದಕ್ಕೆ ಸರಿತೀರ ಇಲ್ಲ ಅಂದ್ರೆ ಅತ್ತಿ ಮಾವನ್ ಕರಿತಿದ್ದ, ಅತ್ತಿ ಮಾವನ್ ಕರಿತಿದ್ದಿ, ನಿನಗ ಇನ್ನು ಮುಂದೆ ಒಟ್ಟ ಮಕ್ಕಳು ಆಗ್ಬಾರ್ದು ಅಂತೇಳಿ ಹೊಟ್ಟೆ ಮೇಲೆ ಕಾಲಿಟ್ಟ ತುಳಿಯಕತ್ತು ಬಿಟ್ಟಿದ್ರು. ಅತ್ತಿ ತುಳಿಯಕತ್ತು ಬಿಟ್ಟಿದ್ರು. ನೀನು ಹಂಗಾದಿ ತಗೋ, ಏನು ಬಾ ಸುಧಾರಾಕಿಲ್ಲ. ನೀನು ಏನು ಸುಧಾರಾಕಿ ಆಗ ನಾಟಕ ಮಾಡ್ತೇನ? ಹಾಂ, ಅವನು ಹೆಂಗಾರ ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡು ಅಲ್ಲೋ ನೀನು. ಅದಕ್ಕೆ ಹಿಂಗೆ ಮಾಡಕತ್ತಿದ್ದಿ. ನನ್ನ ತಮ್ಮನ ಯಾವಾಗ ಮನೆಯಿಂದ ಹೊರಗೆ ಅಟ್ಲಿಯೋ ಅಂತ ಕಾಯಕತ್ತಿದ್ಯಲ್ಲ. ಇಲ್ಲ ಅತ್ತೆ, ನಾನು ಯಾಕೆ ಹಂಗೆ ಅನ್ಕೊಲಿ? ನಾನು ಅವ್ರಿಲ್ಲೇ ಇದ್ರೆ ನನಗೇನು ತೊಂದರೆ ಇಲ್ಲ. ಆದರೆ ಅವರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ನಾನು ಅವ್ರಿಗೆ ಎಷ್ಟು ನನ್ನ ಹಂತಕ್ಕೆ ಬರಬೇಡ ಅಂದ್ರೂ ಮತ್ತೆ ಇಲ್ಲೇ ಬಂದು ನನಗೆ ತೊಂದರೆ ಕೊಡಕತ್ರು. ಅದಕ್ಕೆ ನಾನು ಯಾಕೆ ಇಲ್ಲಿ ಬಂದು ನನಗೆ ತೊಂದರೆ ಕೊಡ್ತೀರಿ ಅಂತ ಕೇಳಿದ್ನಿ. ಅಷ್ಟಕ್ಕೆ ಅವ್ರ ಜೊತೆ ಜಗಳ ಮಾಡಿದ್ರು. ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂತ ನಿಂತ್ರ ಕಡೆ ನೀನು ಕಿವುಡು ಮಾಡಿದ್ಯಾನ? ಹಾಂ, ನೀನು ಹೇಳಿದ್ದ ಕರೆ ಏನಂತಂದನ? ಅಕ್ಕ ಇವಳನ್ನ ಮಾತ್ರ ಇವತ್ತು ನಾನು ಸುಮ್ಮನೆ ಬಿಡಲ್ಲ ಅಕ್ಕ, ಸುಮ್ಮನೆ ಬಿಡಂಗಿಲ್ಲ ಇವತ್ತು ನಾನು ಇವಳನ್ನ. ಸಾಕು ಸುಮ್ಮನೆ ಇಲ್ಲ. ನಿಮ್ಮ ಮಾವಗದ ಏನಾರ ಗೊತ್ತಾದ್ರೆ ಸುಮ್ಮನೆ ಇರ್ತಾನೇನು? ಸುಮ್ಮನೆ ಇರೋದಿಟ. ಏನದು ಏನು ನಡೆಯಕತ್ತಿಲ್ಲ? ಅಲ್ಲ, ಇಲ್ಲಿ ದನಗಳ ಜೊತೆ ನೀವು ದನಗಳಾಗ್ಬಿಟ್ರೇನು? ಯಾಕೆ ಅವಾಗ ಹಿಂಗೆ ಮಾತಾಡತ್ತೀರಿ? ದನಗಳು ಏನಾಗತ್ತೀರಿ? ನಾನು ನಿಮ್ಮ ಕಣ್ಣಿಗೆ ದನಗಳ ಜೊತೆ ಕಾಣಕತ್ತವು. ಮತ್ತೇನು ಆ ದನಗಳು ಒದರ್ತಾವು, ನೀವು ಒದರ್ತಾರಿ. ಹಾಂ, ಏನು ವ್ಯತ್ಯಾಸ ಐತೆ ಹೇಳು? ಏನರ ಅವಕ್ಕೆ ಒದ್ರದಕ್ಕರ ಒಂದಿಟ್ಟು ಇರ್ಬೇಕಲ್ಲ ಮಾತಿನ ದಾಟಿಗೆ. ಹಂಗೆ ಅಂತ ಬರೀ ಮಾತಾಡೋದು. ಓನ್ಯಾಗಿನ ಮಂದಿ ಏನಂತಾರೆ ನಮ್ಮ ಮನ್ಯಾಗ? ಬರೀ ಯಾವಾಗ ನೋಡ್ತೀವ್ರ ಮನ್ಯಾಗ ಜಗಳ ಇದ್ದಿದ್ದು ನೋಡಂತ ಚೀತು ಹಾಕ್ತಾರೆ ನಮ್ಗೆ. ಏನಾತ್ವಾ ಮತ್ತು ನೀ ಯಾಕೆ ಕಳಾಕತ್ತಿದ್ದಿ ಕುಂತ್ಕೊಂಡ? ಅಯ್ಯೋ ಏನಿಲ್ಲ ಬಿಡ್ರಿ. ಆಕಿದ ಯಾವಾಗಲೂ ಹಂಗೆ ಇದ್ದಿದ್ದಾನ. ಏನಾರ ಒಂದು ನಾಟಕ ತಗೊಂಡು ನೆವ ಮಾಡ್ಕೊಂಡು ಕುಂದಿರ್ತಾಳೆ. ಕೆಲಸ ಮಾಡಕ್ಕೆ ಬ್ಯಾಸರ ನೋಡಕ್ಕಿಗೆ ಏನಾರ ಒಂದು ನೆವ ತಗೊಂಡು ಕುಂದಿರ್ತಾಳೆ. ಹೆಂಗಾರ ನಾನು ಖಾಲಿ ಕುಂದ್ರಲು ನನ್ನ ಮತ್ತೆ ಹೆಂಗೆ ಖಾಲಿ ಕುಂದ್ರಿಸಿ ತಾನು ಮಾಡ್ತಾಳು ಅಂತ ನೋಡ್ಬೇಕಲ್ಲ ಆಕಿ. ಅದಕ್ಕೆ ನಾಟಕ ಆಡಕತ್ತಾಳ ಹಂಗೆ. ಹೌದನ? ನಿನಗೆ ಕೆಲಸ ನಿಗೋದಿಲ್ಲ? ಕೆಲಸ ನಿಗೋದಿಲ್ಲ ಅಂದ್ರೆ ಮತ್ತೆ ಎದಕ್ಕತ್ತೀನಿ ನೀನು? ಹಾಂ, ಇಷ್ಟು ವರ್ಷ ನಾನು ಹೆಂಡ್ತಿ ಮಾಡ್ಕೊತ ಬಂದಾಳ. ಹಾಂ, ಈಗ ನಿನಗೆ ಮಾಡಕ್ಕೆ ಏನಾಗೈತಿ ದಾಡಿ? ಹಾಂ, ಅಲ್ಲಿ ಆಕಿ ವಯಸ್ಸು ಅದಕ್ಕೆ ಮಾಡಿದಾಳ. ನಿನಗೇನಾಗೈತಿ ಹರಿದಾಕೆಲ್ಲ ನೀನು ಮಾಡಬೇಕು. ಹಾಂ, ಮಾಡೋಕ್ಕಾಗೋದಿಲ್ಲ ಅಂದ್ರೆ ಹೆಂಗೆ ನಿನಗೆ? ಬರೀ ಕುಂದ್ರಬೇಕಂತೇನ? ಹಾಂ, ಕುಂತ ಆರಾಮ್ ತಿನ್ಬೇಕಂತಿದ್ದೀನೋ. ಅದಕ್ಕೆ ತಿಂದು ನಮ್ಮ ಮನೆಗೆ ಬಂದ ಇಂಥ ಬರೀ ಉಬ್ಬಿದಿ. ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ಆರಾಮ್ ಕುಂದ್ಬಿಟ್ಟು ಅಂದ್ರೆ ಎಲ್ಲ ನೀವು ಮತ್ತಿನ ಮಾಡಕ್ಕೆ ಹಚ್ಚಿ ನೀ ಕುಂದ್ರಬೇಕು ಅನ್ನತ್ತೀನೋ. ಎಲ್ಲರ ಮನ್ಯಾಗ ಎಲ್ಲರೂ ಸ್ವಸ್ತ್ಯಾರು ಮಾಡ್ತಾರೆ. ಇಲ್ಲಿ ನಮ್ಮ ಮನ್ಯಾಗ ನೋಡಿ ಎಲ್ಲ ಉಲ್ಟಾ ಆಗಿಬಿಟ್ಟತಿ. ಆಯ್ತೇನ ಮಾಡೋದಾಗೈತಿ, ಸೊಸಿ ಕುಂದ್ರೋದಾಗೈತಿ. ಹಾಂ, ಮತ್ತೆ ನೋಡ್ರಿ ಏನಾರ ಒಂದು ಸುಳ್ಳನ್ ಸಟ್ ಅಂತ ಹೇಳೋದು ಅಲ್ಲ? ಅಯ್ಯೋ ಮಾವ, ಇಲ್ಲ ಮಾವ, ನಾನು ಆ ರೀತಿ ಎಲ್ಲ ಇಲ್ಲ. ನಾನು ಕೆಲಸ ಮಾಡ್ಬೇಕನ್ನೋದು ನನಗೆ ಇರೋದು. ಖಾಲಿ ಕುಂದ್ರಕ್ಕೆ ನನಗೆ ಮನಸ್ಸು ಬರಂಗಿಲ್ಲ ಮಾವ. ಅದು ಏನಾಯ್ತಂತಂದ್ರೆ ಜಾರ್ ಬಿದ್ನಿ, ಅದು ತಲೆಗೆ ಬಡಿದ್ಬಿಡ್ತು, ಹೊಟ್ಟೆಗೂ ಬಡಿತು, ನೋತಾಯ್ತು. ಅದಕ್ಕೆ ಅಳಾಕತ್ತಿದ್ನಿ. ಅಷ್ಟಕ್ಕ ಅಳುದು? ಏನು ಸಣ್ಣ ಕೂಸನ್ನೇನು ಅಳಾಕ? ಇಲ್ಲ ಮಾವ, ಆಕಿನ ನಾನು ಜಾಡಿಸಿ ಹೋದ್ನಿ. ಆಕಿ ಹೊಟ್ಟಿ ಕಚ್ಚ ತುಳಿದ್ನಿ. ಅದಕ್ಕೆ ಆಕಿ ಅಳಾಕತ್ತಿದ್ಲು. ಈಗ ನೀವು ಒಪ್ಕೋತಾರನ? ಏನು ಹೇಳತ್ತೀವ ನೀನು? ಆಕಿನ ಜಾಡಿಸಿ ಹೋದ ಆಕಿ ಹೊಟ್ಟಿ ತುಳಿಯಾಕ ಆಕೇನು ಮಾಡಿ ನಿನಗೆ ಅಂತದ? ನನಗೆ ಹೊಲವಸ್ ಬೇಗಳ ಬೈದ್ಲಕ್ಕಿ. ಹೆಂಗೆ ಬೈಸ್ಕೊಲ್ಲನು? ಸಣ್ಣ ಹುಡುಗ ನಾನು ಬೈಸ್ಕೊಳಕಿ ಕಡೆಯಿಂದ ಹಾಗೆಲ್ಲ ಬೈದ್ಲಕ್ಕಿ. ಅದಕ್ಕಾಗೆ ಆಕಿನ ಜಾಡಿಸಿ ಹೋದ್ನಿ, ಹೋಗಿ ತುಳಿದ್ನಿ. ಅಕ್ಕ ಬಂದು ಬಿಡಿಸಿಲ್ಲ ಅಂದಿದ್ರೆ ಇವತ್ತಕ್ಕಿನ ಕೊಂದು ಬಿಡ್ತಿದ್ನಿ. ಏನು ಹೇಳತ್ತ ನೀವು? ಏ ಹುಚ್ಚು ಬಾಡ್ಯಾ, ಸುಮ್ಮನೆ ಇರು, ಬಾಯ್ ಮುಚ್ಕೊಂಡ. ಅಯ್ಯೋ ಏನಿಲ್ರಿ, ಆ ಕೇಳಿದ್ದ ಕರೆ ಇದು ಏನೇನು ಹೇಳಾಕತ್ತಿದ್ ಸಿಟ್ನ್ಯಾಗ. ಬಾಡ್ಯಾ, ನಡಿಯೋ ನೀ ನಡಿ, ಒಳಗೆ ನಡಿ. ಇಲ್ಲ ಮಾವ, ಅಕ್ಕ ಹೇಳತ್ತಿರು ಸುಳ್ಳ. ನಾ ಹೇಳುದ ಖರಿ. ಆಕಿ ಸುಳ್ಳು ಹೇಳತ್ತಾಳ. ಆಕಿನೋ ಆಕಿ ಮುಳಗಳಲ್ಲ ನನ್ನ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳ. ಹಾಂ, ಆಕಿಗೆ ಏನು ಅಧಿಕಾರ ಐತಿ ಕೇಳಾಕ? ಹಾಂ, ಏನು ಅಧಿಕಾರ ಐತೆ ಅಂತ ಆಕಿಗೆ? ಅದಕ್ಕೆ ವಾದ್ಯ ಅಂತ ಜಾಡಿಸಿ ಅಲ್ಲಿ ಹೋಗಿ ಬಿದ್ದಾಳ ನೋಡು. ಆ ಹುಡುಗಿನ ಒದ್ದನಂತೆಲ್ಲ ನಿನಗೆ ಏನು ಅನ್ಸಂಗಿಲ್ಲ? ಹಾಂ, ಆಕಿ ಈ ಮನೆಗೆ ಬಂದಾಳ. ಎಲ್ಲ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಈ ಮನೆಗೆ ಬಂದಾಳ. ಆಕಿ ಈ ಮನೆಗೆ ಬಂದಾಳಂದ್ರೆ ನಾವು ಆಕಿನ ಸ್ವಲ್ಪ ರೀತಿಯಾಗಾರ ನಡೆಸ್ಕೋಬೇಕು. ಅದನ್ನ ಬಿಟ್ಟು ನೀನು ಒದ್ದನಂತೆಲ್ಲ ನಿನಗೇನು ಅನ್ಸಂಗಿಲ್ಲ? ಹಾಂ, ನಮ್ದು ಎಲ್ಲದು ಚಾಕ್ರಿ ಮಾಡ್ತಾಳೆ ಆಕಿ. ಆಕೆ ನಮ್ಗೆ ಇಷ್ಟ ಆಯಿತೋ ಇಷ್ಟ ಇಲ್ಲೋ ನಾವು ಬೇಕು ಬೇಡದನ್ನೆಲ್ಲ ಮಾಡಿಕೊಡ್ತಾಳೆ. ಯಾಕೆ ಮಾಡಿಕೊಡ್ತಾಳು? ನನ್ನ ಮಗನ ಹೆಣ್ತಿದ್ದಾಳ ಅನ್ನೋ ಕಾರಣಕ್ಕೆ. ಇಲ್ಲಂದಿದ್ರೆ ಆಕಿ ನನಗೆ ಮಾಡಿಕೊಡ್ತಿದ್ಲಲ್ಲ. ಆಕೆ ಅವ್ರ ಮನೆಯಾಗ ಹಾಕಿದ್ರೆ ಇಲ್ಲಿ ಬಂದ ಮಾಡುವಂಥ ಪರಿಸ್ಥಿತಿ ಆಕಿಗೇನು ಬರ್ತಿತ್ತು? ಹಾಂ, ನಾನು ಇಷ್ಟು ದಿನ ಸುಮ್ಮನೆ ಇದ್ನಿ ಆಕಿ ವಿಷಯದಾಗ. ಆದರೆ ಈಗ ವಾಪಸ್ ಮಾತಾಡುವಂಗಾದ್ನಿ ಅಂದ್ರೆ ನಾನೇನು ಆಕಿ ಪರವಾಗಿ ನಿಂತ ತನಕೋಕೆ ಹೋಗ್ಬೇಡ. ಆಕಿನ ನನ್ನ ಸೊಸೆ ಅಂತ ಒಪ್ಕೊಳ್ಳೋಣಂತ ಕೆಲಸ ನೀ ಅನ್ಕೊಂಡಿರ್ಬೋದು. ಹಾಂ, ಇಷ್ಟು ದಿನ ನಾನು ಅನ್ಕೊಂಡಿರ್ಕಿಲ್ಲ. ಆದ್ರೆ ನೀ ಏನು ಹೇಳಿದಿಲ್ಲ, ಒದ್ದನು ಮಾಡಿದನು ಅಂತೇಳಿ. ಆಕಿಗೆ ನೀ ಮನೆ ಸಂಬಂಧ ಅಂತೇಳಿ ಇವಾಗ ಕತ್ತಂತ ಕೇಳು. ಆಕಿ ಈ ಮನೆ ಸೊಸಿ ಅದಾಳ, ನನ್ನ ಸೊಸಿ ಅದಾಳ. ಆಕಿ ನನ್ನ ಮಗನ ಹೆಂಡತಿ ಅದಾಳ. ಆಕಿ ಕೇಳಿಸ್ತು? ನಿನಗೆ ಈ ಮನೆಯಾಗಿದ್ದು ಇರಾಕ ಯಾವ ಅಧಿಕಾರನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ನಿಮ್ಮ ಅಕ್ಕ ಇರೋ ಕಾರಣಕ್ಕೆ ನೀನು ಬರ್ಬೋದಿಲ್ಲಿ. ಆದ್ರೆ ಆಕಿ ಇದು ಆಕಿದ ಮನಿ. ನೆನಪಾಯ್ತು? ರೀ, ಏನು ಮಾತಾಡತ್ತೀರಿ ನೀವು? ಸಾಕು ಸುಮ್ಮನಿರೇ. ಇರೋದನ್ನ ಹೇಳಾಕತ್ತಿರೋದು ನಾನು. ಆಕಿ ನಮ್ಮ ಮನೆ ಸೊಸಿನೂ ಅಲ್ಲೋ ಆಕಿ. ಹಾಂ, ನೀನು ತಮ್ಮಕ್ಕಿನ ಜಾಡಿಸಿ ಒದ್ದಾನು ತುಳಿದಾನು ಅಂತಂದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಅದಿ ಅಂದ್ರೆ ನಿನಗೆ ಎಷ್ಟು ಇರಬೇಡ. ನಿನಗೆ ಹೇಳಕ್ಕೆ ಬರೋದಿಲ್ಲ ಅವನಿಗೆ ಸರಿಯಾಗಿ ಬುದ್ಧಿ. ಏನು ತಿಂತಾನಂತ ಹೊಟ್ಟಿಗೆ? ಅನ್ನ ತಿಂತಾನಂತ ಮತ್ತೇನಾರು ತಿಂತಾನಂತ ಅವನು. ಅಯ್ಯೋ ಮಾವ, ನನ್ನ ಪರವಾಗಿ ಮಾತಾಡತ್ತಾರ. ನನ್ನ ಸೊಸಿ ಅಂತ ಒಪ್ಕೊಂಡ್ರು. ಅವ್ರ ಸೊಸಿ ಅಂತ ಒಪ್ಕೋಬೇಕಾದ್ರೆ ಇಷ್ಟೆಲ್ಲ ಆಗಬೇಕಾಗಿತ್ತ? ಇನ್ನು
ಅತ್ತೆ ಒಬ್ಬರೇ ಒಪ್ಕೋಬೇಕು ನನ್ನ ಖುಷಿನೂ ಆಗತತಿ ಈ ಕಡೆ ನೋವಿಗೆ ಅಳುನೂ ಬರತತಿ ಏನು ಮಾಡ್ಬೇಕಂತನೂ ಗೊತ್ತಾಗತ್ತಿಲ್ಲ ನನಗೆ